ಹಲೋ ಫ್ರೆಂಡ್ಸ್, ಇವತ್ತು ನಾನು ಜವಳಿಕಾಯಿ ಅಥವಾ ಗೋರಿಕಾಯಿ ಅಂತ ಹೇಳ್ತಾರೆ, ಈ ಗೋರಿಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಗೋರಿಕಾಯಿನ ತೊಳೆದ್ಬಿಟ್ಟು ಒರೆಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ತವ ಮೇಲೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಒಗುರು ಬರುತ್ತೆ, ಅದು ಅಂಶ ಹೋಗಬೇಕು ಅಂತ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಒಂದು ಬಾಣಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕರಿಬೇವು, ಹಸಿಮೆಣಸಿನಕಾಯಿ ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿನೂ ಸಹಿತ 1-2 ನಿಮಿಷ ಚೆನ್ನಾಗಿ ಅದನ್ನು ಸಹಿತ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು 2 ನಿಮಿಷ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹುರಿದಿರ್ತಕ್ಕಂಥ ಒಂದು ಜವಳಿಕಾಯಿಯನ್ನು ಸಹಿತ ಈಗ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಜವಳಿಕಾಯಿಯನ್ನು ಅದಕ್ಕೆ ಮುಂಚೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. ಅದು ಅರಿಶಿನ ಪುಡಿ ಆದಮೇಲೆ ಜವಳಿಕಾಯಿ ಹಾಕ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಕೈ ಆಡಿಸ್ಕೊಂಡು ಆನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಆ ಥರ ಬಿಸಿ ನೀರನ್ನು ಹಾಕಿ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ತರಕಾರಿ ಬೇಗ ಬೇಯುತ್ತೆ ಮತ್ತು ಅದು ಹಸಿರಾಗಿ ಸಹಿತ ಇರುತ್ತೆ. ಈಗ ತರಕಾರಿ ಒಂದು ಅರ್ಧ ಭಾಗದಷ್ಟು ಬೆಂದಿದೆ, ಇನ್ನು ಸ್ವಲ್ಪ ಬೇಯಬೇಕು. ಮತ್ತು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೋಬೇಕು. ಪುನಃ ಈಗ ಪ್ಲೇಟ್ ತೆಗೆದು ನೋಡಿದಾಗ ಅದು ಸ್ವಲ್ಪ ಮಟ್ಟಿಗೆ ಬೆಂದಿದೆ, ಈಗ ಚೆನ್ನಾಗಿ ಬೆಂದಿದೆ. ಸೊ ಈ ಥರನಾಗಿ ಈಗ ಮಸಾಲೆ ಖಾರ ಹಾಕ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಿಂದ ಖಾರ ಪುಡಿ ಹಾಕಿ ಮಾಡಿರ್ತಕ್ಕಂಥ ಒಂದು ಪಲ್ಯದ ಪುಡಿ, ಇದನ್ನು ಹಾಕ್ಕೊಳ್ಬೇಕು. ಇದು ನಂತರ ಶೇಂಗಾವನ್ನು ಹುರಿದು ಪುಡಿ ಮಾಡಿರ್ತಕ್ಕಂಥ ಒಂದು ಪುಡಿ ಮತ್ತು ಹುರ್ಗಡ್ಲೆ ಹಿಟ್ಟು ಅಂದರೆ ಕಡಲೆ ಪುಡಿಯನ್ನು ಹಾಕ್ಕೋಬೇಕು. ಇದು ಗ್ರೇವಿಗೋಸ್ಕರ ಈ ಥರನಾಗಿ ಮಾಡ್ಕೋಬೇಕು. ಆ ನಂತರ ಹುಣಸೆ ಹಣ್ಣಿನ ಜ್ಯೂಸನ್ನು ಸಹಿತ ಹಾಕ್ಕೊಂಡು ಕೈ ಆಡಿಸ್ಕೋಬೇಕು. ನಂತರ ಸ್ವಲ್ಪ ಬೆಲ್ಲ ಹಾಕಬೇಕು, 1 ಚಿಟಿಕೆಯಷ್ಟು ಬೆಲ್ಲ ಹಾಕಬೇಕು. ಹೀಗೆ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಗ್ರೇವಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಟ್ ವಾಟರ್ನ ಮಿಕ್ಸ್ ಮಾಡ್ಕೋಬೇಕು. ಗ್ರೇವಿ ಬೇಡ ಸಾಕು ಅಂದರೆ ಸ್ವಲ್ಪ ಗಾರ್ನಿಷ್ಗೋಸ್ಕರ ಕೊತ್ತಂಬರಿಯನ್ನು ಸಹಿತ ಹಾಕ್ಕೊಳ್ಬೇಕು. ಈಗ ನೆಕ್ಸ್ಟು ಸೌತೆಕಾಯಿ, ಅದಕ್ಕೆ ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿ ಪೇಸ್ಟು, ಸ್ವಲ್ಪ ಉಪ್ಪು, ಆನಂತರ ಒಂದು ಅರ್ಧ ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡ್ಕೋಬೇಕು. ಹಿಂಡ್ಕೊಂಡು ಆನಂತರ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಸಲಾಡು ರೆಡಿ ಆಗಿದೆ. ಈಗ ರೊಟ್ಟಿ ಮಾಡ್ಕೊಳ್ಳೋಣ. ರೊಟ್ಟಿಗೆ ಜಿಗುಟು ಮಾಡಿದೆ, 1 ಹಿಡಿಯೋಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಅದರಿಂದ ಒಂದು 4 ಚೆನ್ನಾಗಿ ನಾದಬೇಕು. ಆನಂತರ ಒಂದಿಷ್ಟು ಉಳ್ಳಿ ಮಾಡ್ಕೋಬೇಕು. ಅದರಿಂದ ಒಂದು 8-9-10 ಉಳ್ಳಿ ಮಾಡಿಕೊಂಡು ಆ ರೊಟ್ಟಿಯನ್ನು ಚೆನ್ನಾಗಿ ಲಟ್ಟಿಸ್ಕೊಂಡು ಬೇಯಿಸ್ಕೋಬೇಕು. ಹಿಟ್ಟಿರುತ್ತೆ, ಅದರಿಂದ ಮೇಲ್ಗಡೆ ನೀರು ಹಚ್ಚಿ ಬೇಯಿಸ್ಕೋಬೇಕು. ಉಲ್ಟ ತಿರುವು ಹಾಕ್ಕೊಂಡು ಮತ್ತೆ ಪುನಃ ಇನ್ನೊಂದು ಸರಿ ಅದನ್ನು ಒಂದು ಬಟ್ಟೆ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಬೇಕು. ಈ ಥರ ಬಟ್ಟೆಯಿಂದ ಪ್ರೆಸ್ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರ್ತದೆ. ಸೊ ಇನ್ನೊಂದು ನೆಕ್ಸ್ಟ್ ತಿರುವು ಹಾಕಿದಾಗ ಪೂರ ಉಬ್ಬುತ್ತೆ ಕಂಪ್ಲೀಟಾಗಿ. ನೋಡಿ ಹೇಗೆ ಉಬ್ತಾ ಇದೆ. ಈ ಥರನಾಗಿ ರೊಟ್ಟಿ ಚೆನ್ನಾಗಿ ಉಬ್ಬಿಸಿ ಮಾಡ್ಕೋಬೇಕು. ಈಗ ಇದು ರೊಟ್ಟಿ ಆಗಿದೆ. ಇದನ್ನು ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆನಂತರ ಮತ್ತೆ ಪುನಃ ಇನ್ನೊಂದು ರೊಟ್ಟಿನ ಹಾಕ್ಬಿಟ್ಟು ಅದಕ್ಕೆ ಮೇಲ್ಗಡೆ ನೀರು ಹಚ್ಚಬೇಕು. ಒಂದು ಒದ್ದೆ ಬಟ್ಟೆ ತೊಗೊಂಡು ನೀರು ಹಚ್ಕೊಂಡು ತಿರುವು ಹಾಕ್ಕೋಬೇಕು. ತಿರುವು ಹಾಕ್ಕೊಂಡು ಸ್ವಲ್ಪ ಒಂದು ಒಣ ಬಟ್ಟೆ ತೊಗೊಂಡು ಮತ್ತು ಅದನ್ನು ನೆಕ್ಸ್ಟ್ ತಿರುವು ಹಾಕಿದಾಗ ಅದನ್ನು ಬಟ್ಟೆಯಿಂದ ಪ್ರೆಸ್ ಮಾಡ್ಕೋಬೇಕು. ನೋಡಿ ಹೇಗೆ ರೊಟ್ಟಿ ಉಬ್ಬಿ ಬರ್ತಾಯಿದೆ. ಈ ಥರ ಆಗಿ ರೊಟ್ಟಿ ಉಬ್ಬಿ ಬಂದಾಗ ಅದು ತುಂಬ ಸ್ಮೂತಾಗಿ ಆಗುತ್ತೆ. ಸೊ ಇದು ಸಹಿತ ರೊಟ್ಟಿ ಆಗಿದೆ, ಕಂಪ್ಲೀಟಾಗಿ ಉಬ್ಬಿದೆ. ಇದನ್ನು ಸಹಿತ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನೊಂದು ರೊಟ್ಟಿಯನ್ನು ಹಾಕ್ಕೊಳ್ಬೇಕು. ಈ ಥರನಾಗಿ ಜೋಳದ ರೊಟ್ಟಿ ಮಾಡ್ಕೊಳ್ಳೋದು ಒಂದು ಜವಳಿಕಾಯಿ ಪಲ್ಯಕ್ಕೆ ಟೇಸ್ಟಿಯಾಗಿರುತ್ತದೆ. ಸೊ ಹೀಗೆ ಒಂದಾದ ಮೇಲೊಂದು ರೊಟ್ಟಿಯನ್ನು ಮಾಡಿಕೊಂಡು ಜವಳಿಕಾಯಿ ಪಲ್ಯದೊಟ್ಟಿಗೆ ಅದನ್ನು ಸರ್ವ್ ಮಾಡಬೇಕಾಗುತ್ತೆ. ಸೊ ಈಗ ಎಲ್ಲ ರೊಟ್ಟಿ ಅಂದರೆ ಈಗ ಒಂದು 2-3 ರೊಟ್ಟಿ ಆಗಿದೆ. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋ ಜವಳಿಕಾಯಿ ಪಲ್ಯನ ಒಂದು ಪ್ಲೇಟಿಗೆ ರೊಟ್ಟಿಯೊಟ್ಟಿಗೆ ಸರ್ವ್ ಮಾಡೋಣ ಬನ್ನಿ. ಸೊ ಈಗ ಜವಳಿಕಾಯಿ ಪಲ್ಯ, ಮೆಂತ್ಯ ಸೊಪ್ಪಿನ ಪಚ್ಚಡಿ, ಸೌತೆಕಾಯಿ ಸಲಾಡು, ಕ್ಯಾರೆಟು, ಈರುಳ್ಳಿ
ಜೋಳದ ರೊಟ್ಟಿ ಎಲ್ಲ ರೆಡಿಯಾಗಿದೆ. ನೀವು ಒಮ್ಮೆ ಈ ಥರ ಜವಳಿಕಾಯಿ ಪಲ್ಯನ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.